ರಾಮನಗರ್ಗೆ ಯಾವನ್ರಿ 130 ರೂಪಾಯಿ ಕೊಡ್ತಾನೆ ಎಲ್ಲ ತಲೆ ಹಿಡಿಬೇಕಷ್ಟೇ. ಮೈಸೂರಿಗೆ ಬಂದು ಮೈಲಾರಿ ದೋಸೆ ತಿಂದು ಕಾಫಿನೂ ಕುಡಿದು ವಾಪಸ್ ಹೋಗ್ಬೋದು. ಮೋದಿ ಬಂದು ಮನೆ ಹಾಳು ಮಾಡ್ಬೇಕಲ್ಲ, ಎಲ್ಲಾರ ಮನೆ ಹಾಳಾಗೋಯ್ತಾರೆ, ಎಕ್ಕುಟ್ಟು ಹೋಯ್ತಾರೆ. ಮೈಸೂರಿಗೆ ಬಂದು ಮೈಲಾರಿ ದೋಸೆ ತಿಂದು ಕಾಫಿನೂ ಕುಡಿದು ವಾಪಸ್ ಹೋಗ್ಬೋದು. ಬೆಳಗ್ಗೆ ಹೋಗಿರೋ ಗಾಡಿ 350 ಕೊಟ್ಬಿಟ್ಟು ಹೋಗೋರೆ, ಇವಾಗ 920 ರೂಪಾಯಿ ಕೇಳ್ತಾವ್ರೆ. ಎಲ್ಲಿ ತಂದು ಕೊಡೋದು 920 ರೂಪಾಯಿನ? ಕೇಳಿ ಅಲ್ಲೇನೆ ಉಗಿರಿ ಕ್ಯಾಕ್ರಿಸ್ ಮಕ್ಕಳು ಎಲ್ಲಾರು ಸೇರ್ಕೊಂಡು. ಮೈಸೂರಿಗೆ ಬಂದು ಮೈಲಾರಿ ದೋಸೆ ತಿಂದು ಕಾಫಿನೂ ಕುಡಿದು ವಾಪಸ್ ಹೋಗ್ಬೋದು. ಇವಾಗ ದಿನ ಓಡಾಡೋರ ಡೈಲಿ ಓಡಾಡ್ತೀವಿ. ಇವಾಗ ಹೆಂಗ್ ಪರಿಸ್ಥಿತಿ? ಈ ಪರಿಸ್ಥಿತಿ ನೋಡಿ ಸರ್, ಕಷ್ಟನೇ ಸರ್. ಯಾವ ತರ ಮಾಡ್ಬೇಕು ಅಂತ ಜೀವನ ಮಾಡೋದು ಕಷ್ಟ ಆಯ್ತು ನಮಗೆ. ಮೈಸೂರಿಗೆ ಬಂದು ಮೈಲಾರಿ ದೋಸೆ ತಿಂದು ಕಾಫಿನೂ ಕುಡಿದು ವಾಪಸ್ ಹೋಗ್ಬೋದು. ಒಂದ್ ದಿವಸಕ್ಕೆ ಒಂದು ಆಳು ಕೆಲಸಕ್ಕೆ ಬರ್ತಾನೆ, 5 ನಿಮಿಷಕ್ಕೆ 2 ನಿಮಿಷಕ್ಕೆ 270 ರೂಪಾಯಿ ಕೊಟ್ರೆ ನಾವೇನ್ ಮಾಡೋದು? ಹೇಳ್ತಾರ ರಾಮನಗರ ನಮ್ದು ಹೇಳ್ತಾರದು ಹೇಳಿ. ಮೈಸೂರಿಗೆ ಬಂದು ಮೈಲಾರಿ ದೋಸೆ ತಿಂದು ಕಾಫಿನೂ ಕುಡಿದು ವಾಪಸ್ ಹೋಗ್ಬೋದು. ನಮಗೆ ಏನು ಉದ್ದೇಶ? ನಾವು ಸ್ಪೀಡಾಗಿ ಹೋಗ್ಬೇಕು, ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಅಷ್ಟೇ. ಇಲ್ಲಿ ನಮಗೆ ಈ ರೋಡೇ ಇಷ್ಟ ಆಗಿಲ್ಲ ಸರ್. ಅನ್ನೆಸೆಸರಿ ದುಡ್ಡು ಲಾಸ್ ಮಾಡ್ತಿದ್ದಾರೆ ಜನಗಳದ್ದು ಅಷ್ಟೇ. ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಗಾಡಿ ಇನ್ಸೂರೆನ್ಸ್ ಕಟ್ಟಿ ಎಲ್ಲಾ ಕಟ್ಟಿ ಮತ್ತೆ ಟೋಲ್ ಬೇರೆ ಕಟ್ಕೊಂಡು ಓಡಕ್ಕಾಗತ್ತಾ ಸರ್?